ಅದೇ ಸ್ನೇಹಿತರೆ 1 ವರ್ಷ ಆಯಿತು ಮದುವೆ ಆಗಿ. ಅದಕ್ಕೆ ನಿಮ್ಗೆ ಹೇಳೋಣ ಹೆಂಗಿದೆ ನನ್ನ ಜೀವನ ಅಂದ್ಕೊಂಡು ಮಾಡ್ತಿದ್ದೀನಿ ಸ್ನೇಹಿತರೆ. ಹೆಂಗಿದೆ ಜೀವನ ಅಂದರೆ ಹೇಳು ನೀನು. ಮತ್ತೆ ಆಫ್ ಮಾಡಿದ್ಮೇಲೆ ಬೈತೀಯ ನೀನೇ ಹೇಳು. ಆಫ್ ಮಾಡಿದ್ಮೇಲೆ ನೀನೇ ಬೈತೀಯ ಆಮೇಲೆ ಅದ್ಯಾಕೆ ಹೇಳಿದೆ ಅಂತ. ಅದೇ ಆಫ್ ಮಾಡಿದ್ಮೇಲೆ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಬೈತಾಳೆ ಸ್ನೇಹಿತರೆ, ಅದನ್ನ ಯಾಕೆ ಹೇಳಿದೆ ಇದನ್ನ ಯಾಕೆ ಹೇಳಿದೆ ಅಂತ. ಅದಕ್ಕೆ ಇವಾಗಲೂ ಸುಮ್ಮನೆ ಕುತ್ಕೊಬಿಡ್ತೀನಿ. ಅವಳು ಹೇಳಿದ್ಕೆಲ್ಲ ಅಂತೀನಿ. ಹೇಳು. ಅವಳು ಹೇಳ್ಕೊಟ್ಟಿದ್ದಾಳೆ ನನಗೆ ಅನ್ನು ಅಂತ ಅಂತಿದ್ದೀನಿ. ಹೇಳು. ಚೆನ್ನಾಗಿದೆ. ಏಯ್ ಸೀರಿಯಸ್ ಹೇಳೋ ಅಲ್ಲಿ. ಏನ್ ಹೇಳೋಣ, ಹೆಂಗಿದೆ ಜೀವನ? ಇವಾಗ ಹೇಳು ನಿನ್ ಜೀವನ. ನಾನ್ ಸಿಗೋಕ್ಕೂ ಮುಂಚೆ ಹೆಂಗಿತ್ತು, ನಾನ್ ಸಿಕ್ಕದ್ಮೇಲೆ ಹೆಂಗಿದ್ದೆ, ನನ್ ಮದ್ವೆ ಆದ್ಮೇಲೆ ಹೆಂಗಿದೆ? ನನ್ನ ಕೆರಿಯರ್ ಗ್ರೋತ್ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನನ್ನ ಹ್ಯಾಬಿಟ್ಸ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಚೆನ್ನಾಗಿದ್ದೀನಿ. ಅಲ್ಲ, ಇವಾಗ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನನ್ನ ಕೆರಿಯರ್ ಗ್ರೋತ್ ಆಗಿದೆ, ಅದಕ್ಕೋಸ್ಕರ ನಾನು ಚೆನ್ನಾಗಿದ್ದೀನಿ. ಇವಳು ಮದ್ವೆ ಆಗಿದೆ ಅಂತ ಏನಲ್ಲ ನಾನು ಕೇಳ್ತಿರೋದು. ನಾನ್ ಮದ್ವೆ ಆಗೋಕ್ಕೂ ಅಲ್ಲ, ನಾನ್ ಸಿಗೋಕ್ಕೂ ಮುಂಚೆ ನಿನ್ ಲೈಫ್ ಹೆಂಗಿತ್ತು, ಸಿಕ್ಕದ್ಮೇಲೆ ಹೆಂಗಿದೆ, ಮದ್ವೆ ಆದ್ಮೇಲೆ ಇನ್ನೂ ಹೆಂಗಾಗಿದೆ? ಏನಂತದೇನು ಡಿಫ್ರೆನ್ಸ್ ಇಲ್ಲ. ನನಗೆ ಒಂದು ಸುಳ್ಳು ಯಾಕೆ ಹೇಳ್ಬೇಕು ಅಂತದೇನು. ಇದಕ್ಕೊಂದು ವಿಡಿಯೋ ಟ್ಯಾಗ್ ಮಾಡ್ತೀನಿ, ನೋಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ. 1 year ಆಯ್ತು ಸ್ನೇಹಿತರೆ ನಮ್ದು ಮದುವೆ ಆಗಿ. 1 year ಫ್ಯೂ ಮಂತ್ಸ್. ಓಕೆ, ಫ್ಯೂ ಮಂತ್ಸ್. ಮಾರ್ಚ್, ಏಪ್ರಿಲ್, ಮೇ, ಜೂನ್ 2 months, 14 months ಆಗಿದೆ ಸ್ನೇಹಿತರೆ ನಾವು ಮದುವೆ ಆಗಿ. ತುಂಬಾ ಚೆನ್ನಾಗಿದ್ದೇವೆ. ಮತ್ತು ಇನ್ನೊಂದಂದರೆ ತುಂಬಾ ಖುಷಿಯಾಗಿದ್ದೀವಿ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮತ್ತು ತುಂಬಾ ಕೇರ್ ಮಾಡೋ ಗಂಡ ಸಿಕ್ಕಿದ್ದಾನೆ ಕೀರ್ತನ. ಕೋಪ ತೊಡ್ಕೊಳ್ಳೋ ಹೆಂಡತಿ ಸಿಕ್ಕಿದ್ದಾಳೆ. ಹೌದೌದು, ಅಫ್ಕೋರ್ಸ್ ಸಿಕ್ಕಿದ್ದಾಳೆ. ಖುಷಿ ಇದೆ. ನಮ್ಮ ಮ್ಯಾರೇಜ್ ಸ್ಟೋರಿ ಮಾಡಿ ಅಂತ ಕೇಳಿದ್ರಿ ತುಂಬ ಜನ. ಮ್ಯಾರೇಜ್ ಸ್ಟೋರಿ ಮಾಡೋದಕ್ಕೆ ಏನು ಗೊತ್ತಾ ಬ್ರದರ್ ಸಿಸ್ಟರ್ಸ್, ಇವಾಗ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಏನೋ ಮಾಡಿ ಹೆಂಗೋ ಮಾಡಿ ಮದುವೆ ಆಗ್ಬಿಟ್ಟಿದ್ವಿ. ಇವಾಗ ತೆಗೆದ್ರೆ ಒಬ್ಬೊಬ್ರದ್ದು ಕ್ಯಾರೆಕ್ಟರ್ಸ್ ಆಚೆ ಬರುತ್ತೆ ಸ್ನೇಹಿತರೆ. ಈಗೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರ ಹತ್ರ ನಾವು ಇವಾಗ ಚೆನ್ನಾಗಿದ್ದೀವೆಲ್ಲ. ಅವಾಗ ಯಾರು ಅಪೋಸ್ ಮಾಡಿದ್ರು ಅವ್ರ ಜೊತೆ ಚೆನ್ನಾಗಿದ್ದೀವಿ. ಇವಾಗ ಸುಮ್ಮನೆ ನಾನು ಮತ್ತೆ ಅವ್ರ ಹೆಸರು ಹೇಳ್ಕೊಂಡು ಆ ಸಂಬಂಧ ಈ ಸಂಬಂಧ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ರೆ ಅದನ್ನೆಲ್ಲ ಹೇಳಬೇಕು. ಬಟ್ ಅದನ್ನ ಹೇಳಿಲ್ಲ ಅಂದರೆ ಅಸಲಿ ಮಜಾ ಬರಲ್ಲ ಸ್ನೇಹಿತರೆ. ಬಟ್ ಹೇಳಿದ್ರೆ ಇವಾಗ ಭಾಳ ಅನಿಸುತ್ತೆ. ಅದಕ್ಕೋಸ್ಕರ ಅದನ್ನೇನು ಹೇಳ್ತಿಲ್ಲ. ಕೊಡಿಲಿ ಆಗ್ತಿಲ್ಲ ನನಗೆ. ಬೇರೆ ಇನ್ನೇನಪ್ಪ ಅಂದ್ರೆ ಹೇಳು, ಹೆಂಗಿದೆ ನಿನ್ನ ಪ್ರಕಾರ? ಹೆಂಗಿದೆ? ಮದುವೆ ಆಗೋಷ್ಟು ಕೀರ್ತನ ಆಗಿದ್ದೀನಲ್ಲ, ಅದಕ್ಕಿಂತ ಜಾಸ್ತಿ ಹೆಂಡತಿ ಥರ ನೋಡ್ಕೋತಿದ್ದೀನಿ ಕೀರ್ತನ. ನೋಡಿ, ನಾನು ಯಾರನ್ನ ಅಲ್ಲ, ಇದಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋದಕ್ಕಾಗುತ್ತೆ ಸ್ನೇಹಿತರೆ. ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ. ಓಕೆ, ನನ್ಗೇನಾದ್ರೂ ಹೇಳಂಗಿದ್ರೆ ಹೇಳು. ಏನಾದ್ರು ನಾನು ಚೇಂಜ್ ಮಾಡ್ಕೋಬೇಕಂತ ಕಮ್ಮಿ ಮಾಡ್ಕೊಂಡಿದ್ದೀನಿ, ನಿಜ ಹೇಳ್ತೀನಿ. ಓಕೆ, ಏನ್ ಗೊತ್ತಾ, ಒಂದ್ ವಿಷಯ ಸಮಾಧಾನವಾಗಿ ಹೇಳೋ ತರ ಇರುತ್ತೆ. ಆದ್ರೆ ಇವ್ರು ಹೇಳೋದು ಯಾವ ರೀತಿ ಗೊತ್ತಾ, ಕೀರ್ತನ ಅಂತ ಕೂಗಾಡ್ಕೊಂಡು ಹೇಳೋದು. ಓಕೆ, ನಾನೇನಾದ್ರೂ ಹೇಳ್ಬೇಕು ಅಂತ ಇದ್ರೆ ನಿಂಗೆ ಏನ್ ಹೇಳ್ಬೋದು? ನಾನು ಕೇಳು. ಕಮ್ಮಿ ಮಾಡು, ಬೇಡ. ನಾನು ಕೀರ್ತನನ್ಗೆ ಒಂದೇ ಹೇಳೋದು ಸ್ನೇಹಿತರೆ, ನಾನು ಬೇರೆ ಏನು ಹೇಳಲ್ಲ ನನಗೆ. ಅವಳು ಎಲ್ಲದರಲ್ಲೂ ಕರೆಕ್ಟ್ ಆಗಿದ್ದಾಳೆ, ಒಪ್ಕೊಳ್ತೀನಿ. ಬಟ್ ತಿನ್ಬೇಡ ಕದು. ಏನ್ ಮಾಡೋದು, ನನಗೆ ತಿಂದೇ ಇರೋಕ್ಕಾಗಲ್ಲ. ಅದೊಂದು ಬ್ಯಾಡ್ ಹ್ಯಾಬಿಟ್ ಕೀರ್ತನ. ಅದು ಬಿಟ್ರೆ ಬೇರೆ ನಾನೇನು ಹೇಳೋ ಇಲ್ಲ ಸ್ನೇಹಿತರೆ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಕೀರ್ತನ. ಎಲ್ಲ ವಿಷಯದಲ್ಲೂ ನನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ನನ್ನನ್ನು ಸಮಾಧಾನ ಮಾಡೋದಿರ್ಬೋದು. ನಿಜ ಹೇಳ್ತೀನಿ. ಬಟ್ ಒಂದು ಬ್ಯಾಡ್ ಫುಡ್ ಹ್ಯಾಬಿಟ್ ಇದೆ ಕೀರ್ತನ ನನಗೆ. ನಾನು ತುಂಬಾ ಟ್ರೈ ಮಾಡಿದೆ, ಬಟ್ ಅವ್ಳು ಕೇಳಲ್ಲ ಅದನ್ನ. ಅದು ಯಾವಾಗ ಅವ್ರಿಗೆ ಅದು ಯಾವಾಗ ಗೊತ್ತಾ, ಅವಳಿಗೆ ಏನಾದ್ರು ಅದರಿಂದ ಇಂಪ್ಯಾಕ್ಟ್ ಆದ್ರೆ ಬುದ್ಧಿ ಕಲ್ತ್ಕೊಂತಾಳೆ. ಇವಾಗ ನಂದು ಹೇಳ್ತೀನಿ ಕೇಳಿ. ನನ್ನ ಫುಡ್ ಹ್ಯಾಬಿಟ್ ನಾನೇನ್ ತಿಂತೀನಿ, ಏನ್ ಮಾಡ್ತೀನಿ ಅಂತ. ಇತ್ತೀಚೆಗೆ ಈ ಒಂದು ವಾರದಿಂದ
ಬೆಳಗ್ಗೆ ರಾಗಿ ಅಂಬ್ಲಿ ಕುಡ್ದು ಹೋಗ್ತಾರೆ, ಜೊತೆಗೆ ಮೊಟ್ಟೆ ಇದ್ರೆ ತಿಂತಾರೆ, ಇಲ್ಲಾಂದ್ರೆ ಇಲ್ಲ. ಮಧ್ಯಾಹ್ನ ಚಪಾತಿ, ಸೋಯಾ ಚಂಕ್ಸ್. ಎಷ್ಟು ಚಪಾತಿ, ಎಷ್ಟು ಚಂಕ್ಸ್? 3 ಚಪಾತಿ. 3 ತಿಂತೀರ? ನನ್ನ ಹತ್ರ 3 ತಿಂತೀನಿ ಅಂತ ಹಾಕ್ಸ್ಕೊಂಡು ಹೋಗ್ತಾರೆ. 3 ಚಪಾತಿ, ಸೋಯಾ ಚಂಕ್ಸ್ 1 ಬಾಕ್ಸ್, ಮತ್ತೆ ಅದಕ್ಕೇನಾದ್ರೂ ಪಲ್ಯ, ಮತ್ತೆ ರಾತ್ರಿ ಬಂದು ಮುದ್ದೆ ಅಷ್ಟೇ, ರೈಸ್ ತಿನ್ನಲ್ಲ. ಪ್ರೋಟೀನ್ ಶೇಕ್ ಜೊತೆಲ್ಲ? ಪ್ರೋಟೀನ್ ಶೇಕ್. ಶುಗರ್, ಕಾಫಿ, ಟೀ ಅದೇನಕ್ಕೂ ಇಲ್ಲ. ಮುಂಚೆ ಅವಾಗ ಕಾಫಿ ಕೇಳೋರು, ಶುಗರ್ ತಿನ್ನೋರು. ಎಷ್ಟು ತಿಂತಿದ್ರು ಶುಗರ್? ಏನಾದ್ರು ಸ್ವೀಟ್ಸ್ ಆ ಥರದ್ದು ಏನಾದ್ರು ತಿಂತೀನಿ ಸುಮಾರಾಗಿ. ಓಕೆ, ಈ ಥರ ನಾನಿದ್ದೀನಿ ಸ್ನೇಹಿತರೆ. ನಂಗೆ ಡೆಡ್ ಆಪೋಸಿಟ್ ಕೀರ್ತನ. ನಾನು ಒಂದು ಕಪ್ ಕಾಫಿ ಕುಡಿಯಲ್ಲ, ಅದ್ರಲ್ಲಿ ಸಿಗೋ, ಬಟ್ ನನ್ನ ಬಾಡಿ ಕೆಫೈನ್ ಬೇಕು, ನಾನು ಅದನ್ನು ಕ್ರಿಯೇಟಿನ್ ತಗೋತೀನಿ. ಕಾಫಿ ಕುಡಿದ್ರೆ ಸಿಗುತ್ತೆ ಅಫ್ಕೋರ್ಸ್, ಬಟ್ ಕಾಫಿಲಿ ಶುಗರ್ ಇರುತ್ತೆ, ಅಷ್ಟು ಕನ್ಸರ್ನ್ ನನಗೆ ನನ್ನ ಬಾಡಿ ಮೇಲೆ. ಬಟ್ ಇವಳಿಗೆ ಅದೇನೋ ಗೊತ್ತಿಲ್ಲ. ನಾನು ಒಂದು ಪ್ರಾಮಿಸ್ ಮಾಡಿದ್ದೀನಿ ಆಯ್ತಾ, ನಾನು ಜಿಮ್ಮಿಗೆ ಕರ್ಕೊಂಡು ಹೋಗು, ಅವತ್ತೇ ತಿನ್ನೋದೆಲ್ಲ ಬಿಟ್ಬಿಡ್ತೀನಿ ಅಂತ. ಕರೆಕ್ಟಾಗಿ ನೀವು ಹೇಳಿ ಸ್ನೇಹಿತರೆ. ಅವಾಗ ಇದನ್ನೆಲ್ಲ ಬಿಟ್ಮೇಲೆ ಜಿಮ್ಮಿಗೆ ಕರ್ಕೊಂಡು ಹೋಗ್ಬೇಕಾ, ಜಿಮ್ಮಿಗೆ ಕರ್ಕೊಂಡು ಹೋದ್ಮೇಲೆ ಇದನ್ನೆಲ್ಲ ಬಿಡ್ಬೇಕಾ? ನನಗೆ ನೀನು ಜಿಮ್ಮಿಗೆ ಕರ್ಕೊಂಡು ಹೋದ್ರೆ ನಾನು ಬಿಡ್ತೀನಿ. ನೀವು ಹೇಳಿ ಇವಾಗ ಕರೆಕ್ಟಾಗಿ ನನಗೆ ಹೇಳಿ, ಯಾವ್ದು ಫಸ್ಟ್ ಮಾಡ್ಬೇಕು ಕೀರ್ತನ? ಹುಟ್ಟಿರೋದೇ ತಿನ್ನೋದಕ್ಕೆ. ನನ್ನ ಜೀವನ ಅವಳ ಜೀವನ ಹೆಂಗ್ ಗೊತ್ತಾ? ನನ್ನ ಜೀವನ ಹೇಳ್ತೀನಿ ಕೇಳಿ ಫಸ್ಟ್. ನಾನು ಹೆಂಗೆ ಅಂತಂದ್ರೆ ಬದುಕೋಕ್ಕೋಸ್ಕರ ತಿಂತಿದ್ದೀನಿ, ಅವಳು ತಿನ್ನೋಕ್ಕೋಸ್ಕರ ಬದುಕ್ತೀನಿ. ಹಂಗೆಲ್ಲ ಮಾಡಬಾರ್ದು ಕೀರ್ತನ, ತಪ್ಪು. ಫುಡ್ ಹ್ಯಾಬಿಟ್ ಒಂದು ನಿಮ್ಮ ದಯವಿಟ್ಟು ರಿಕ್ವೆಸ್ಟ್ ಸ್ನೇಹಿತರೆ, ಕಮೆಂಟಲ್ಲಿ ಹಾಕಿ, ಎಲ್ಲ ವಿಡಿಯೋ ಕಮೆಂಟಲ್ಲಿ ಹಾಕಿ, ತಿನ್ಬೇಡ ಕೀರ್ತನ, ತಿನ್ಬೇಡ ಅಂತ ಪ್ಲೀಸ್. ಅವಳಿಗೆ ಜಿಗುಪ್ಸೆ ಬರಬೇಕು. ನನಗೇನಾದ್ರೂ ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಂಗಿದ್ರೆ ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಹಾಕಿ, ತಿನ್ಬೇಡ 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 ಅಂತ. ಓಕೆ, ಅದಾಯಿತು. ನೆಕ್ಸ್ಟ್ ಇವಾಗ 1 ವರ್ಷದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ, ಟೋಟಲಿ ವಿ ಆರ್ ಗುಡ್ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದೀವಿ. ಎಷ್ಟೋ ನಾವು ಅಂದ್ಕೊಂಡಿರೋದು ನಾನು ಮಾಡಿದ್ದೀನಿ. ಒಂದು ಡೈಲಾಗ್ ಹೇಳ್ಬೇಕು ಅನಿಸ್ತಾ ಇದೆ. ಒಂದು ತರಳಿ ಲೈಫ್ ಓಕೆ, ಅವಳೇನೋ ಹೇಳ್ತಾರೆ, ಬಟ್ ನಾವೇನು ಅಂದ್ಕೊಂಡಿದ್ದೀವಿ, 1 ವರ್ಷದಲ್ಲಿ ಏನು ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ವಿ, ಅದನ್ನು ಆಲ್ಮೋಸ್ಟ್ ಮಾಡಿದ್ವಿ ಸ್ನೇಹಿತರೆ. ಓಕೆ, ಇನ್ನೇನು ಸ್ವಲ್ಪ ಚಿಕ್ಕ ಪುಟ್ಟ ಪೆಂಡಿಂಗ್ ಇರುತ್ತೆ, ಅದಾಗುತ್ತೆ. ಅದೇ ಥರ ಈ ವರ್ಷ ಏನು ಅಂದ್ಕೊಂಡಿದ್ದೀವೋ ಅದನ್ನಾಗುತ್ತೆ. ಮತ್ತೆ ಅಷ್ಟೇ, ತುಂಬ ಸುತ್ತಿದ್ದೀವಿ, ಚಿಲ್ ಮಾಡಿದ್ದೀವಿ, ಅರ್ಧ ಗಂಟೆ 1 ಗಂಟೆ ಕೂಗಾಡೋದು, ಆ ಥರ ಚಿಕ್ಕ ಪುಟ್ಟದಿರುತ್ತೆ. ಮತ್ತೆ ಏನಾದರೂ ಒಂದು ಏನೋ ತಗೊಂಬ, ಎತ್ತಿಡು, ಅದು ಮಾಡು, ಇದು ಮಾಡು ಅಂತ ಹೇಳ್ತೀವಿ, ಅದು ಮಾಡಿರಲ್ಲ, ಅದು ಸಿಗಲ್ಲ ನನಗೆ, 3 ದಿನ ಆಯಿತು ಬಿಡುದು ಕಳ್ತೋಗಿ ಮರಳಿ ಸಿಗ್ತಿಲ್ಲ, ಈ ಥರ ಗಲಾಟೆಗಳು ಆಗ್ತಿರ್ತವೆ. ಏನು ಮಾಡೋಕ್ಕಾಗಲ್ಲ, ನನ್ನ ಗಾಜು ಸ್ವಲ್ಪ ಹಾಳು ಮಾಡ್ತಿರ್ತಾಳೆ, ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬೇಬಿ ಪ್ರವೀಣ್, ಬೇಬಿ ಕೀರ್ತನ ಹೆಲ್ತಿ ಆಗಿರಲಿ ಅಂದರೆ ಅವಳು ಇವಾಗಿಂದನೇ ಒಳ್ಳೆ ಫುಡ್ ಹ್ಯಾಬಿಟ್ನ ಮಾಡ್ಕೋಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಆಗಲ್ಲ. ಅಷ್ಟು ಓವರಾಲ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಷ್ಟೇ ಸ್ನೇಹಿತರೆ. ಬೇರೆ ಹೇಳೋದಿದೆಯಾ? 1 ಇಯರ್ ಈ ಥರ ವರ್ಷ ಮಾಡ್ತಿರ್ತೀವಿ. ಮತ್ತು ಏನಾದರೂ ನಿಮ್ಮ ಕ್ವೈರೀಸ್ ಇದ್ದರೆ ಯಾವುದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿ, ಒಂದು ಒಳ್ಳೆ ಹೆಲ್ದಿ ರಿಲೇಷನ್ಶಿಪ್ ಇರಬೇಕಂದ್ರೆ ಏನು ಮಾಡಬೇಕಂತ ಕೇಳಂಗಿದ್ರೆ ಕೇಳಿ, ನಾವು ಹೇಳ್ತೀವಿ. ಏನಿಲ್ಲ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. 10 ನಿಮಿಷ ನೋಡಿದ್ರೆ ನಮ್ಮನ್ನು, 9 ನಿಮಿಷ 30 ಸೆಕೆಂಡ್ ಆಯಿತು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಸೊ ಮಚ್.